ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಟೊಮ್ಯಾಟೊ ಗೊಜ್ಜನ್ನು ಅಥವಾ ಟೊಮ್ಯಾಟೊ ತೊಕ್ಕನ್ನು ಕೆಲವೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ. ಬಟ್ ನಾನು ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಬರಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅಥವಾ ಪಾತ್ರೆ ತೊಗೊಬೋದು, ಅಥವಾ ನಾನು ಇಲ್ಲಿ ಅಗಲ ಇರೋವಂಥ ಬಾಣಲಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 10-12 ಟೊಮ್ಯಾಟೊ ಹಣ್ಣುಗಳನ್ನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಸಿಪ್ಪೆ ಎಲ್ಲ ಭಾಗಾಗಿ ಓಪನ್ ಆಗಬೇಕು, ಆ ಥರ ಬೇಯಿಸ್ಕೊಬೇಕು. ನಂತರ ಟೊಮೆಟೊ ಹಣ್ಣೆಲ್ಲ ಬೆಂದ ನಂತರ ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡಬೇಕು. ತಕ್ಷಣಕ್ಕೆ ನಾವು ಸಿಪ್ಪೆ ಬಿಡ್ಸೋಕೆ ಹೋದರೆ ಅದು ಸುಡುತ್ತಲ್ವ, ಹಂಗಾಗಿ ಬಿಡ್ಸೋಕ್ಕಾಗಲ್ಲ. ಆಮೇಲೆ ಏನು ಮಾಡಬೇಕು ಅಂದರೆ ನೀರಿಂದ ತೆಗೆದಿಟ್ಕೊಬೇಕು ಸೈಡಿಗೆ. ಅಂದರೆ ಒಂದು ಪಾತ್ರೆಗಾಗಿರ್ಬೋದು, ತಟ್ಟೆಗಾಗಿರ್ಬೋದು, ಯಾವುದಕ್ಕಾದ್ರೂ ಬೇಗ ಆರೋ ಅಂಥ ಒಂದು ತಟ್ಟೆಗೆ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರಿಂದ, ಆರಲಿಕ್ಕೆ ಲೇಟ್ ಆಗುತ್ತೆ ಅಂತ. ಸೊ ನಾನು ಡೈಲಿನೇ ಸಾಂಬಾರು ಮಾಡಲ್ಲ. ನಾನು ಒಂದೊಂದು ಟೈಮ್ ಈ ಥರ ಟೊಮೆಟೊ ಗೊಜ್ಜಾಗಿರ್ಬೋದು ಅಥವಾ ಟೊಮೆಟೊ ತೊಕ್ಕು ಅಂತ ಹೇಳ್ತಾರೆ, ಸೊ ಅದಾಗಿರ್ಬೋದು ಮಾಡ್ಕೊಬೋದು. ಈ ಟೊಮೆಟೊ ತೊಕ್ಕನ್ನು ದೋಸೆ, ಚಪಾತಿ, ಇಡ್ಲಿ, ಬಿಸಿ ರೈಸ್ ಜೊತೆ ಅಥವಾ ಕಡೆ ಪಕ್ಷ ಮುದ್ದೆ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಸಾಂಬಾರೇ ಬೇಕು ಅಂತ ಅನಿಸಲ್ಲ. ಕೆಲವೊಬ್ಬರು ಸಾಂಬಾರು ಯಾರಪ್ಪ ಮಾಡ್ತಾರೆ ಅಂತ ಯೋಚನೆ ಮಾಡೋರು ಈ ಥರ ಕೂಡ ಮಾಡ್ಕೊಬೋದು. ಅಟ್ಲೀಸ್ಟ್ ಟೊಮೆಟೊ ಹಣ್ಣುಗಳು ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ ಇದಕ್ಕೆ. ಸೊ ನಂತರ ನಾನಿಲ್ಲಿ ಸಿಪ್ಪೆ ಎಲ್ಲ ಬೇರ್ಪಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿನೇ ಇದೆ. ನಾವು ಸಿಪ್ಪೆ ಎಲ್ಲ ಬಿಡಿಸೋ ಅಷ್ಟರಲ್ಲಿ ಇದು ಸ್ವಲ್ಪ ತಣ್ಣಗಾಗಿರುತ್ತೆ. ನಂತರ ನಾನಿಲ್ಲಿ ಮಿಕ್ಸಿ ಜಾರ್ನ ತೊಗೊಂಡು ಅದನ್ನೆಲ್ಲ ಏನೇನೆಲ್ಲ ತೊಗೊಂಡೆ, ನಾನು ಟೊಮೆಟೊ ಹಣ್ಣನ್ನ ಏನೆಲ್ಲ ಸಿಪ್ಪೆ ಇಟ್ಟಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಅದಕ್ಕೇ ನಾನು ಒಂದು 2-3 ಗೆಡ್ಡೆನ ತಗೊಂಡೆ, ಅಥವಾ ನಾನು ಇಲ್ಲಿ ಒಂದು 2-4 ಖಾರದ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸೊ ನಂತರ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಎಲ್ಲ ತೆಗೆದು ನಾನು ಅದರೊಳಗಡೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಅಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಂತರ ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡನ್ನೂ ಹಾಕಿ ನೀಟಾಗಿ ಹೊಂಬಣ್ಣ ಬರೋ ತನಕ ಬಿಸಿ ಅಂದರೆ ಫ್ರೈ ಮಾಡ್ಕೊಬೇಕು. ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ನಂತರ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಿಟ್ಟು ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊತೀನಿ. ನಂತರ ಒಂದು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. 2-3 ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಾದ್ರೂ ಕಟ್ ಮಾಡ್ಕೊಬೋದು ಅಥವಾ ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೊಬೋದು. ನೀವು ಯಾವ ರೀತಿ ಕಟ್ ಮಾಡ್ಕೊಂಡ್ರೂ ಕೂಡ ಓಕೆ. ಬಟ್ ಅದೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ಎಣ್ಣೆನಲ್ಲಿ ಫ್ರೈ ಮಾಡಿದಾಗ, ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಅದೆಲ್ಲ ಮೆತ್ತಗಾಗಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ಕ್ಯಾಪ್ಸಿಕಮ್ ಎಲ್ಲ ಮೆತ್ತಗಾಗಿ ಸಣ್ಣ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ. ಅದಕ್ಕೋಸ್ಕರ ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಆಮೇಲೆ 1 ನಿಮಿಷ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟಾದರೂ ಕೂಡ ಹಾಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ನಂತರ ಅದು ಏನಿದೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ, ಅದ್ರ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಅದು ಈರುಳ್ಳಿ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಂತರ ನಾವು ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿ, ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಟೊಮೆಟೊದು ಅದೆಲ್ಲ ಮಸಾಲೆನ ಅದರೊಳಗಡೆ ಹಾಕಿ 1 ನಿಮಿಷ ತನಕ ಆ ಒಗ್ಗರಣೆಯಲ್ಲಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಅದು ಕೂಡ ಹಸಿ ವಾಸನೆ ಹೋಗಬೇಕು, ಯಾಕಂದರೆ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದು ಕೂಡ ಹಸಿ ವಾಸನೆ ಇದ್ದೇ ಇರುತ್ತೆ. ಸೊ ಅದೆಲ್ಲ ಹೋಗೋ ತನಕ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರ್ನಲ್ಲಿ ತುಂಬ ಜಾಸ್ತಿ ತೇಲು ಹಾಕಬೇಡಿ. ನಿಮಗೆ ಬೇಕು ಸಾಂಬಾರು ಟೈಪ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ 1-1.5 ಲೀಟ್ರು ಅಥವಾ 250 ಗ್ರಾಮ್ ಅಷ್ಟು ನೀರನ್ನ ಹಾಕೊಬೋದು. ಬಟ್ ಇಲ್ಲಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಚಪಾತಿ ದೋಸೆ ಜೊತೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಬೇಕು ಅನ್ನೋದಕ್ಕೋಸ್ಕರ. ನಂತರ ಇಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡ್ರನ್ನು ಕೂಡ ಹಾಕೊಬೋದು, ಇಲ್ಲಾಂದರೆ ಅಚ್ಕಾರದ ಪೌಡ್ರು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಂತರ 1-1.5 ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಖಾರ ರುಚಿಗೆ ತಕ್ಕಷ್ಟೇ ಎಷ್ಟು ರುಚಿಗೆ ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಮುಂಚೆ ನಾವು ಸ್ವಲ್ಪ ಸಪ್ಪೆ ಆದರೆ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಬಟ್ ಏನಾದರೂ ಉಪ್ಪು ಆದರೆ ಅದನ್ನು ಬಿಸಿ ಅನ್ನ ಜೊತೆ ಸರಿ ಹೋಗುತ್ತೆ,
ಆಗುತ್ತೆ. ಬಟ್ ದೋಸೆ ಚಪಾತಿ ಈ ಥರ ಐಟಮ್ಗಳ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಬಿಡೋಣ. ಆಮೇಲೆ ನಿಮ್ಮಲ್ಲಿ ತುಪ್ಪ ಇತ್ತು ಅಂದರೆ ಓಕೆ, ತುಪ್ಪ ಇಲ್ಲ ಅಂದರೆ ಮನೆಯಲ್ಲೇ ಮಾಡೋವಂಥ ಹೋಮ್ ಮೇಡ್ ಬೆಣ್ಣೆನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮನೆಯಲ್ಲೇ ನಮ್ಮ ಮನೆಯಲ್ಲಿ ಹಸುಗಳಿದ್ದಾವೆ, ಅದಕ್ಕೋಸ್ಕರ ಮನೆಗೆ ಸ್ವಲ್ಪ ಬೆಣ್ಣೆ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಅದೇ ಇತ್ತು, ಅದಕ್ಕೋಸ್ಕರ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಅದು ಹಾಕೊಂಡ್ಮೇಲೆ 1.5ರಿಂದ 2 ನಿಮಿಷ ತನಕ ಅದು ನೀಟಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು. ಆಗ ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಅದೇನಿದೆ ಒಗ್ಗರಣೆಯಲ್ಲಿ ನಾವೇನು ಫ್ರೈ ಮಾಡಿದ್ದೀವಿ ಅದೆಲ್ಲ ನೀಟಾಗಿ ಬೇಯಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೆಲ್ಲ ಸ್ವಲ್ಪ ಗಟ್ಟಿ ಬರೋ ತನಕ ಕೂಡ ಬೇಯಿಸ್ಕೊಬೋದು. ಇಲ್ಲ ಗಟ್ಟಿ ಬೇಡ ನಮಗೆ ಸಾಕು ಇಷ್ಟೇ ಅನ್ನೋರು ಕೂಡ ಸ್ಟವ್ನ ಆಫ್ ಮಾಡ್ಕೊಬೋದು. ನಾನು ಇನ್ನೊಂದು ಸ್ವಲ್ಪ ಬೇಯಲಿ ಅನ್ನೋದಕ್ಕೋಸ್ಕರ ಕೆಲವೊಬ್ಬರು ಎಣ್ಣೆನ ಜಾಸ್ತಿ ಬಳಸ್ತಾರೆ. ಎಣ್ಣೆ ಅವಶ್ಯಕತೆ ಬೇಕಿಲ್ಲ, ಏಕೆಂದರೆ ತುಪ್ಪನ ಕೂಡ ಬಿಸಿ ಅನ್ನೋ ಜೊತೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬಿಸಿ ಅನ್ನ ಕೂಡ ರೆಡಿ ಆಗಿತ್ತು. ಈಗ ಸಾಂಬಾರು ಮಾಡೋರು ಯಾರು ಅಂತ ತಕ್ಷಣಕ್ಕೆ ಟೊಮೆಟೊ ತೊಕ್ಕನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅದನ್ನೇ ವೀಡಿಯೋ ಮಾಡಿ ಹಾಕೋಣ ಅನ್ನೋದಕ್ಕೋಸ್ಕರ ತೋರಿಸ್ದೆ. ಈಗ ಸಾಂಬಾರು ಮಾಡಲಿಕ್ಕೆ ಟೈಮ್ ಆಗಿತ್ತು, ನೈಟ್ ಟೈಮ್ ಮಾಡ್ತಾಯಿದ್ದೆ, ಹಾಗಾಗಿ ಟೈಮ್ ಆಗಿತ್ತು, ಸಾಂಬಾರು ಮಾಡಲಿಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಟೊಮೆಟೊ ತೊಕ್ಕನ್ನೇ ಮಾಡಿದ್ದೀನಿ. ಅದು ಕೂಡ 5ರಿಂದ 10 ನಿಮಿಷದೊಳಗೆ 10 ನಿಮಿಷ ಮಿನಿಮಮ್ 10 ನಿಮಿಷ ಬೇಕೇ ಬೇಕು. ಈ 10 ನಿಮಿಷದಲ್ಲಿ ನಾವು ಸಾಂಬಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಬದಲು ಈ ಥರ ಟೊಮೆಟೊ ಗೊಜ್ಜಾಗಿರ್ಬೋದು ಅಥವಾ ಟೊಮೆಟೊ ತೊಕ್ಕನ್ನ ಮಾಡ್ಕೊಂಡು ತಿಂದರೆ ಇದನ್ನು ಸ್ಟೋರ್ ಮಾಡಿ ಕೂಡ 1 ವೀಕ್ ತನಕ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು. ಸೊ ನೀವು ಎಣ್ಣೆನ ಜಾಸ್ತಿ ಬಳಸಿದರೆ 1 ವೀಕ್ ತನಕ ಆರಾಮಾಗಿ ಬಳಸ್ಬೋದು. ಇಲ್ಲ ನಾವು ಎಣ್ಣೆ ಜಾಸ್ತಿ ಬಳಸಲಿಲ್ಲ ಅಂದರೂ ಕೂಡ ಒಂದು ಏರ್ ಟೈಟ್ ಕಂಟೈನರಲ್ಲಿ ಮುಚ್ಚಿಟ್ಟು ಬಳಸ್ಕೊಬೋದು. ಸೊ ಇದನ್ನು ಬಿಸಿ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಿಜ ಸ್ವರ್ಗಕ್ಕೆ ಮೂರೆಗೇನು ಅಂತಾರಲ್ವ, ಅದಿದೇ ಇರಬೇಕು. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದು. ನಾವು ಆಲ್ರೆಡಿ ಸಿಂಪಲ್ಲಾಗಿ ಮಾಡ್ಕೊಂಡಿರ್ತೀವಿ, ಅದೇ ಐಟಮ್ಸ್ನ ಹಾಕಿ ನೀಟಾಗಿ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನು ಎಕ್ಸ್ಟ್ರಾ ಐಟಮ್ಸ್ ಏನೋ ಬಳಸಿಲ್ಲ, ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂಥ ಐಟಮ್ಸ್ನೇ ಹಾಕಿ ಬಳಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೈಪ್ ಮಾಡಿ ಒಂದು